ನೆಲಮಂಗಲದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ಸಲೀಂ ಮೇಲೆ ಫೈರಿಂಗ್ ಕೇಸ್. ಸುಪಾರಿ ಕೊಟ್ಟು ಕೊಲೆಗೆ ಸ್ಕೆಚ್ ಹಾಕಿಸಿದ್ದ ಟೀಮ್. ನೆಲಮಂಗಲದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಸಲೀಂ ಮೇಲೆ ಮೊನ್ನೆ ಫೈರಿಂಗ್ ಆಯಿತು. ಸುಪಾರಿ ಕೊಟ್ಟು ಕೊಲೆಗೆ ಟೀಮ್ ಒಂದು ಸ್ಕೆಚ್ ಹಾಕಿಸಿತ್ತಂತೆ ನೋಡಿ. ಎರಡೆರಡು ಬಾರಿ ಅಟ್ಯಾಕ್ ಮಾಡಿದ್ರು, ವಿಫಲ ಯತ್ನ ಆಯ್ತದು. 2021 ಫೆಬ್ರವರಿ 27ರಂದು ಕಾರದ ಪುಡಿ ಎರಚಿ ಕೊಲೆಗೆ ಪ್ರಯತ್ನ ಪಟ್ಟಿದ್ರು. ಅಕ್ಟೋಬರ್ 26ರಂದು ಸಲೀಂ ಮೇಲೆ ಫೈರಿಂಗ್ ಕೂಡ ನಡೆದಿತ್ತು. ಮೊನ್ನೆ ಆರೋಪಿ ಮುಬಾರಕ್ ತಂಡದಿಂದ ಸಲೀಂ ಮೇಲೆ ಫೈರಿಂಗ್ ನಡೆದಿತ್ತು. ಪೆರೋಲ್ ರಜೆಗೆ ಬಂದಿದ್ದ ಆರೋಪಿಯಿಂದ ಸ್ಕೆಚ್ ಹಾಕಲಾಗಿತ್ತು. ತನಿಖೆಗೆ ಇಳಿದ ನೆಲಮಂಗಲ ಪೊಲೀಸರಿಗೆ ಬಿಗ್ ಶಾಕ್ ಆಗಿದೆ. 2021ರಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ನಲ್ಲಿ ಸೋತಿದ್ದವರು ಕೊಲೆಗೆ ಸ್ಕೆಚ್ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮುಂಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧಿಸಬಾರದು ಅಂತ ಈ ಕೃತ್ಯ. ಎರಡನೇ ಬಾರಿ ಅಟ್ಯಾಕ್ನಲ್ಲೂ ಪ್ರಾಣಾಪಾಯದಿಂದ ಸಲೀಂ ಅವರು ಬಚಾವಾಗಿದ್ದಾರೆ. ಮೊನ್ನೆ ಅವರ ಭುಜಕ್ಕೆ ತಗಲ್ಬೇಕಾಗಿತ್ತು ಆ ಗುಂಡು. ಸ್ವಲ್ಪದರಲ್ಲಿ ಅವರು ಬಚಾವಾಗಿದ್ದಾರೆ. ಇಲ್ಲ ಅಂತ ಅಂದರೆ ಅವರ ಪ್ರಾಣಕ್ಕೇನೆ ಕುತ್ತು ಅಂದರೆ ಗ್ಯಾರಂಟಿ ಇತ್ತು. ಅವರು ಬದುಕುಳಿಯೋ ಚಾನ್ಸಸ್ ಕೂಡ ಕಡಿಮೆ ಇತ್ತು. ಅಷ್ಟು ಹತ್ತಿರದಿಂದ ಫೈರಿಂಗ್ ಮಾಡಿರೋದು ಅವ್ರ ಮೇಲೆ. ಅದು ಕೂಡ ಸಲಾಂ ಅಂತ ಹೇಳಿ ಬೈಕ್ನಲ್ಲಿ ಬಂದವರು ಅವ್ರ ಮೇಲೆ ಫೈರಿಂಗ್ ಮಾಡಿ ಎಸ್ಕೇಪ್ ಆಗಿಬಿಟ್ಟಿದ್ರು.